ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಅದು ಮನೇಲಲ್ಲ ಫ್ರೆಂಡ್ಸ್, ದೇವಸ್ಥಾನದ ಹತ್ರ ನಾವು ಚೌಟ್ರಿ ತೊಗೊಂಡಿದ್ವಿ, ಫಂಕ್ಷನ್ ಮಾಡ್ತಿದ್ವಿ. ಅಲ್ಲಿ ಒಂದು 5 kg ಕ್ವಾಂಟಿಟಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. 6 kg ಚಿಕನ್ ಬೇಯೋ ಅಂತ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ 1-2 ಕಪ್ ಆಯಿಲ್ ಹಾಕ್ಕೊಳ್ಳಿ. ಈರುಳ್ಳಿ, 2 ಕಪ್ ಟೊಮೊಟೊ, ಒಂದು ಕಪ್ ಹಸಿರು ಮೆಣಸಿನ್ಕಾಯಿ ಉದ್ದುದ್ದ ಸಿಳಿರೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿ ಟೊಮೊಟೊನ ಸ್ವಲ್ಪ ಸಣ್ಣಗೆ ಕುತ್ರಿಸ್ಕೊಳ್ಳಿ. ಅದೆಲ್ಲನೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ ಇದನ್ನ ಪೇಸ್ಟ್ ಮಾಡಿ, ಈರುಳ್ಳಿ ಇದನ್ನು ಪೇಸ್ಟ್ ಮಾಡ್ಕೊಂಡಿರೋ ಅಂಥದ್ದು 1.5 ಕಪ್ ಹಾಕಿದ್ದೀನಿ. ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು 5 kg ಚಿಕನ್ನ ನೀಟಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೆಂಡ್ಸ್ ಕುಲ್ಕಿ ಅದನ್ನು ಸ್ಪೂನಲ್ಲಿ ತಿರ್ಗ್ಸೋಕ್ಕಾಗಲ್ಲ ಫ್ರೆಂಡ್ಸ್, ರೊಟ್ಟಿಯಲ್ಲೆಲ್ಲ ತಿರ್ಗ್ಸೋಕ್ಕಾಗಲ್ಲ. ಅದು ಟೈಲ್ಸು ಅತ್ತಾಗಿತ್ತಾಗ ಜಾರ್ತಾ ಇತ್ತು. ಅದು ನಾವು ಗೋಣಿ ಚೀಲನೂ ತೊಗೊಂಡೋಗಿರಲಿಲ್ಲ ಕೆಳಗಡೆ ಹಾಕೊಳ್ಳೋಕ್ಕೆ. ಅದು ಏನಾಯ್ತಿದೆ ತಗೊಂಡು ಮೇಲೆ ಕೆಳಗಡೆ ಕುಲುಕ್ತೆ. ಅದು ನೀಟಾಗಿ ಮಿಕ್ಸಪ್ ಆಯಿತು. ನಮ್ಮ ಮನೇಲೆಲ್ಲ ದೊಡ್ಡ ಅಡುಗೆಗಳು ಮಾಡುವಾಗ ಹಂಗೆ ಕುಲುಕ್ತಾರೆ, ಸ್ಪೂನಲ್ಲೆಲ್ಲ ಏನೂ ತಿರ್ಗ್ಸೋಕ್ಕೆ ಹೋಗಲ್ಲ, ಚಿಕನ್ ಎಲ್ಲ ಕಲಿಸ್ಕೊಳ್ಳುತ್ತೆ ಅಂತ. ನಾನು ಆ ಥರ ಕುಲುಕಿ ನೀಟಾಗಿ ಮಿಕ್ಸಪ್ ಮಾಡಿದೆ. ಅದು ಸ್ವಲ್ಪ 1/4 ಗಂಟೆ ಬೆಂದಾದಮೇಲೆ ನಾನಿಲ್ಲಿ 1 ಕಪ್ ಕಸೂರಿ ಮೇಥಿ, 2 ಸ್ಪೂನ್ ಮೆಣಸಿನ ಪುಡಿ ಮತ್ತು 1 ಸ್ಪೂನು ಸೋಂಪು ಪುಡಿ ಇದನ್ನು ಮನೆಯಲ್ಲೇ ತಂದಿದ್ವಿ. ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸಿದ್ದೀನಿ. ಅದು ಸ್ವಲ್ಪ ಬೆಂದ ನಂತರ ನೆಕ್ಸ್ಟು ಇನ್ನೊಂದು ಸರಿ ಅದನ್ನು ಚೆನ್ನಾಗಿ ಮೇಲೆ ಕೆಳಗಡೆ ಕುಲುಕಿ, ಅದು ಕುಲ್ಕಾದ್ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಿ 1/4 ಗಂಟೆ. ಅದು ಚೆನ್ನಾಗಿ ಸ್ವಲ್ಪ ಕುತ ಅಂತ ಬೇಯಲಿ ಫ್ರೆಂಡ್ಸ್ ಅದು. ನೆಕ್ಸ್ಟು ನಾನಿಲ್ಲಿ ಮಟನ್ ಸಾಂಬಾರಿಗೆ ಅಂತ ಆಡಿಸ್ಕೊಬಂದಿದ್ವಿ. ಕಾಯಿ, ಕಡಲೆ, ಚಕ್ಕೆ, ಲವಂಗ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. 20 kg ಮಟನ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆಡಿಸ್ಕೊಬಂದಿದ್ವಿ. ನಾನು ಇಲ್ಲಿ ಚಿಕನ್ನು ಮಾಡಬಾರ್ದು ಅಂತಲೇ ಇದ್ವಿ, ನೆಕ್ಸ್ಟು ಮಾಡೋಣ ಏನು ಅಂತ ಅಂದ್ಬಿಟ್ಟು ಮಾಡಿದ್ದು. ಆವಾಗ ನಾನು ಸ್ವಲ್ಪ ಅದೇ ಪೇಸ್ಟ್ನ ಎತ್ಕೊಂಡು ಒಂದು ಚಿಕ್ಕ ಬೌಲಲ್ಲಿ 1 ಬೌಲು ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸಪ್ ಮಾಡಿದೆ. ಮಿಕ್ಸಪ್ ಮಾಡಿ ಸ್ವಲ್ಪ ತಿರುಗಿಸೆಲ್ಲ ಆದಮೇಲೆ ಅದನ್ನು ಅಲ್ಲೇ ಕಾಣಿಸ್ತಿದೆ ನೋಡಿ, ಮಟನ್ ಮಸಾಲೆ ಆಡಿಸಿರೋ ಅಂಥದ್ದು ಬೋಸಿಲಿದೆ ಗ್ರೀನ್ ಕಲರ್ದು. ಅದು ಕಾಯಿ ಎಲ್ಲ ನನಗೆ ಹೇಳಿದ ಐಟಮ್ ಎಲ್ಲ ಹಾಕಿ ಪೇಸ್ಟ್ ಮಾಡಿರೋ ಅಂಥದ್ದು. ಅದನ್ನ ಹಾಕಿ ನಾನು ಇವಾಗ ಒಂದು ಚಿಕ್ಕ ಬೌಲಷ್ಟು ಹಾಕಿದ್ದೀನಿ. ಚಿಕನ್ನ ಚೆನ್ನಾಗಿ ಸ್ವಲ್ಪ ಕುಲ್ಕೆಲ್ಲ ಆದಮೇಲೆ ನೆಕ್ಸ್ಟು ಒಂದು 5 ಮಿನಿಟ್ಸು ಬೇಯ್ತಾ ಇರಲಿ ಚಿಕನ್ನು. ಅದು ಬೆಂದಾದಮೇಲೆ ನಾವೇನು ಮಾಡೋಣ ಅಂದರೆ, ಇದು ಸಣ್ಣ ಸ್ಪೂನಲ್ಲಿ ತಿರ್ಗೋಕ್ಕಾಗಲ್ಲ, ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಬೋಂಡ ಬಜ್ಜಿ ಎಲ್ಲನೂ ಕರೀತಾರಲ್ಲ ಆ ಜಾಲರಿ ತೊಗೊಂಡಿದ್ದೀನಿ. ಯಾಕಂದರೆ ಅದು ತುಂಬ ಗಟ್ಟಿ ಇತ್ತು, ತಿರ್ಗಿಸೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎತ್ಕೊಂಡ್ಬಂದಿದ್ವಿ ಮನೆಯಿಂದನೇ. ಅದರಲ್ಲೇ ತಿರುಗಿಸ್ತಾ ಇದ್ದೀನಿ. ಹಂಗೂ ಟೈಲ್ಸ್ ಹತ್ರ ಎಲ್ಲ ಜಾರ್ತೈತೆ, ಒಲೆ ನೀಟಾಗಿ ಕಂಫರ್ಟಬಲಾಗಿ ಕೂತಿಲ್ಲ. ಆಮೇಲೆ ನೆಕ್ಸ್ಟು ನಾನು ಅದಕ್ಕೆ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ. 10 ರೂಪಾಯಿಂದು ತೇಜು ಚಿಕನ್ ಫ್ರೈ ಮಸಾಲ ಹಾಕ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಅದಕ್ಕೆ ನಾನು ಮುಂಚೆನೇ ಮಾಂಸ ಸಾರು ಪುಡಿ 1-2 ಸ್ಪೂನ್ ಹಾಕಿದ್ದೀನಿ. ಅದನ್ನು ಇಲ್ಲಿ ತೋರ್ಸೋಕ್ಕಾಗಿಲ್ಲ, ಸ್ಕಿಪ್ ಆಗಿದೆ. ಮತ್ತು ಕಾಯಿ ಪೇಸ್ಟ್ ಹಾಕಿದ್ದೀನಲ್ಲ ಅದು ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟು ಅದಕ್ಕೆ ಒಂದು ಸಣ್ಣ ಗ್ಲಾಸ್ ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು 10 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಅದು ಬೆಂದಾದಮೇಲೆ ಎಲ್ಲನೂ ತಿರುಗಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ 1 ಹಿಡಿಯಷ್ಟು ಹಾಕ್ಬಿಟ್ಟು ಮೇಲೆಲ್ಲ ಉದುರಿಸ್ಬಿಟ್ಟು ಅದನ್ನು ನೀಟಾಗಿ ತಿರುಗಿಸ್ಬಿಟ್ಟು 5 ಮಿನಿಟ್ಸ್ ಬಿಟ್ಟರೆ ಚಿಕನ್ ಫ್ರೈ ರೆಡಿ. ನೆಕ್ಸ್ಟು ಇದನ್ನು ಚಿಕನ್ ಫ್ರೈ ನಾನು ಮಾಡಿರೋ ಅಂಥದ್ದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಚಾನಲ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೊಂದು ಚಿಕನ್ ಫ್ರೈ ವಿಡಿಯೋ ಆಗಿರುತ್ತೆ. ನೀವು ಮನೇಲಿ ಮಾಡಿ, ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿರುತ್ತೆ ಕಮೆಂಟ್ ಮಾಡಿ.